ಈ ಮನೆಯವ್ರು ನನ್ನ ಮದುವೆ ಇಷ್ಟದಲ್ಲಿ ಯಾಕೆ ಇಷ್ಟು ಅವಸರ ಮಾಡ್ತಾವ್ರೆ ಅಂತ ನಂಗೆ ಅರ್ಥನೇ ಆಯ್ತಿಲ್ಲ. ನಾನು ಪೂರ್ವ ಎಷ್ಟು ದೂರ ಇರಬೇಕು ಅಂತ ಅನ್ಕೋತೀನಿ. ಇವ್ರು ಏನಾದರೂ ಒಂದು ಹೇಳಿ ಅವ್ರನ್ನ ನನ್ನ ಜೊತೆಲೇ ಇರೋಂಗೆ ಮಾಡ್ತಾರೆ. ಅಯ್ಯೋ, ಇವ್ರು ಬೇರೆ ಯಾವಾಗ ನೋಡಿದ್ರು ಬೆನ್ನಿಗೆ ಬಿದ್ದು ಬೇತಾಳಂತಾರ ನನ್ನಿಂದನೇ ಬಿದ್ದಿರ್ತಾರೆ. ಹಲೋ, ಹಾಯ್ ಸಿದ್ದು ಅವರೇ. ಏನ್ರಿ ನನಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ನನಗೆ ಬಾಯ್ ಫ್ರೆಂಡ್ ಅಂತ ಇರೋದು ನೀವೇ ತಾನೆ, ಅದಕ್ಕೆ ಮಾಡಿದೆ. ಸರಿ, ಏನು ವಿಷಯ ಅಂತ ಹೇಳಿ. ಈಗ ತಾನೇ ಅತ್ತೆ ಕಾಲ್ ಮಾಡಿದ್ರು. ನಾವಿಬ್ರು ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಅದೇ ಕೇಳೋಣ ಅಂತ ಕಾಲ್ ಮಾಡಿದೆ. ಓ, ಆಗಲೇ ಬಿಸಿ ಅಲ್ಲಿವರೆಗೂ ಬಂದ್ಬಿಡ್ದೆ. ಸರಿ, ಅವ್ರು ಹೇಳಿದಾರೆ ಅಂದಮೇಲೆ ಹೋಗ್ದೇ ಇರೋಕ್ಕಾಯ್ತದಾ? ನಿಮ್ಮ ರೆಡಿ ರೀ, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಚಿನ್ನುಮರಿ, ಮೀಟಿಂಗ್ಸ್ ಎಲ್ಲ ಬೇಗ ಮುಗೀತು ನಂದು. ನಿಮ್ಮ ಜೊತೆ ಇರೋಣ ಅಂತ ಓಡ್ ಬಂದೆ ನೋಡಿ. ಚಿನ್ನುಮರಿ, ಏನಾಯ್ತು? ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಿ? ರೀ, ಬೇಗ ಬಂದ್ಬಿಟ್ರಾ ಇವತ್ತು? ಮೀಟಿಂಗ್ಸ್ ಮುಗೀತು ಅಂತ ಹೇಳಿದ್ನಲ್ಲ. ಒಂದು ನಿಮಿಷ ರೀ. ಜಮೀನಿನ ಮದರ್ ಡೀಡ್ ಪೇಪರ್ಸು. ಇದನ್ನ ಯಾರು ಬಂದು ಕೊಟ್ಟರು? ನರಸಿಂಹ ಅವ್ರು ಬಂದಿದ್ರಾ? ಯಾರು ಬಂದಿದ್ರೋ ಗೊತ್ತಿಲ್ಲ ರೀ, ಆದರೆ ಯಾರೋ ಇಬ್ರು ಬಂದಿದ್ರು ಅಂತ ವಾಚ್ಮ್ಯಾನ್ ಹೇಳ್ದ. ಆ ವಾಚ್ಮ್ಯಾನ್ ಕೈಲಿ ಇದನ್ನ ಕೊಟ್ಟು ಹೋದ್ರಂತೆ. ಯಾರಿಬ್ರು ಬಂದಿದ್ರು ಗೊತ್ತಾಗ್ಲಿಲ್ವಾ? ಅಲ್ಲ, ಮನೆಯವರೆಗೂ ಬಂದು ಒಳಗೆ ಬರ್ಲಿಲ್ವಾ? ನಂಗೆ ಗೊತ್ತು ನೀವು ಬೇಜಾರಾಗ್ತೀರಾ ಅಂತ, ಅದಕ್ಕೆ ವಾಚ್ಮ್ಯಾನ್ಗೆ ಅವ್ರನ್ನ ಮನೆ ಒಳಗೆ ಕರ್ಕೊಂಡು ಬಾ ಅಂತ ಹೇಳಿದೆ. ಆದರೆ ಅವ್ರಿಗೇನೋ ಕೆಲಸ ಇದೆ, ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೋದ್ರಂತೆ. ನಾನೇ ಅವ್ರನ್ನ ಹುಡ್ಕೊಂಡು ಹೋದೆ, ಆದರೆ ಸಿಗ್ಲೇ ಇಲ್ಲ ರೀ. ನೀವು ಹೊರಗೆ ಹೋಗಿದ್ರಾ? ಹ್ಞೂ ರೀ, ಇಬ್ರು ಬಂದಿದ್ರಂತೆ. ಅದರಲ್ಲೂ ಒಂದು ಹೆಣ್ಮಗಳು ಬಂದಿದ್ದಾಳೆ. ಮನೆವರೆಗೂ ಬಂದು ಅರ್ಶಿನ ಕುಂಕುಮ ಕೊಟ್ಟು ಕಳಿಸಿದ್ರೆ ಏನು ಚೆನ್ನಾಗಿರುತ್ತೆ. ಅದಕ್ಕೆ ಹುಡ್ಕೊಂಡು ಹೋದೆ, ಸಿಗ್ಲೇ ಇಲ್ಲ. ಹುಡುಗಿ ಬಂದಿದ್ಲು ಅಂದರೆ ವಿಶ್ವ ಮತ್ತು ಅವ್ರ ಅತ್ತೆ ಮಗಳು ತನು ಬಂದಿದ್ರ, ಅಥವಾ ಬೇರೆ ಯಾರಾದರೂ ಬಂದಿದ್ರಾ? ಒಂದವ್ರು ಬಳಕೆ ಯಾಕೆ ಬರಲಿಲ್ಲ? ವಾಯ್? ವಿಶ್ವ ಬಂದಿದ್ರೆ ನಾನು ಗ್ಯಾರಂಟಿ ಫೋನ್ ಮಾಡ್ತಿದ್ರು, ಇಲ್ಲಾಂದ್ರೆ ಒಳಗಾದರೂ ಬರ್ತಿದ್ರು. ಎರಡೂ ಆಗಿಲ್ಲ ಅಂದರೆ ಬೇರೆ ಯಾರೋ ಬಂದಿರಬೇಕು. ಇರಲಿ, ನರಸಿಂಹನೆಯವ್ರಿಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತಲ್ಲ. ಇವ್ರಿಗೆ ವಿಶ್ವ ಸಿಕ್ಕಿದ್ದನ್ನ ಹೇಳಿದ್ರೆ ಅವತ್ತ್ಯಾಕೆ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಆಗ ಮತ್ತೆ ಕಾಲೇಜ್ ವಿಷಯ ತೆಗಿತಾರೆ. ಬೇಡ, ಈಗ ಹೇಳಿ ಅವ್ರಿಗೆ ಬೇಜಾರು ಮಾಡೋದು ಬೇಡ ರೀ. ಫೋನ್ ಮಾಡಿ ಕೇಳಿದ್ರೆ ಯಾರು ಬಂದಿದ್ದು ಅಂತ ಗೊತ್ತಾಗುತ್ತೆ ಬಿಡಿ. ಆಮೇಲೆ ನೀವು ಇಷ್ಟು ಬೇಗ ಬರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇನ್ನೂ ಅಡುಗೆನೇ ರೆಡಿ ಮಾಡಿಲ್ಲ. ಪರವಾಗಿಲ್ಲ ಚಿನ್ನಮರಿ, ಆರಾಮಾಗಿ ರೆಡಿ ಮಾಡಿ. ಅರ್ಜೆಂಟ್ ಮಾಡ್ಕೊಬೇಡಿ. ನೀವು ಹೋಗಿ ಫ್ರೆಶ್ ಅಪ್ ಆಗಿ, ಅಷ್ಟರಲ್ಲಿ ನಾನು ರೆಡಿ ಮಾಡಿಬಿಡ್ತೀನಿ. ಓಕೆ. ಏನಪ್ಪ ಕರ್ಮ. ಇಂಥ ಟೈಮಲ್ಲಿ ಗಾಡಿ ಕೈ ಕೊಡ್ಬೇಕು. ಹಲೋ ಹಲೋ ಗುರು, ಒಂದು ವಾರ ಆಯ್ತು ಗುರು ಸರ್ವಿಸ್ ಮಾಡಿಸಿ. ಅದೇನು ಸರ್ವಿಸ್ ಮಾಡಿದೆ ಗುರು? ಗಾಡಿ ಆಫ್ ಆಯ್ತು ಸರ್. ಹೋಸಲ ಕೊಟ್ಟಾಗಲೇ ಹೇಳಿಲ್ವ ಸರ್, ಇಂಜಿನ್ ಸೀಜು ಬಂದಿದೆ ಅಂತ. ಆ ಗಾಡಿನ ಗುಜರಿಗೆ ಹಾಕಿ ಹೊಸ ಗಾಡಿ ತಗೊಳ್ಳಿ ಅಂತ ಎಷ್ಟು ಸರಿ ಹೇಳಿ ಸರ್. ಏಯ್, ಏನು ಮಾತಾಡ್ತೀಯ ಗುರು ನೀನು?
ನನ್ನ ಪಾರ್ಟ್ಸ್ನ ತೆಗೆದು ಬೈಕ್ದು ಹಳೆ ಯಾವ್ದು ಹಾಕಿರ್ತೀಯ, ಅದಕ್ಕೆ ಹಿಂಗಾಗಿದೆ. ಕತೆ ಹೇಳ್ಬೇಡ. ನಾನು ಇಲ್ಲಿ ಪರಿಮಳ ಬೇಕರಿ ಹತ್ರ ಗಾಡಿ ನಿಲ್ಲಿಸಿ ಅಲ್ಲೇ ಕೀ ಕೊಟ್ಟು ಹೋಗಿರ್ತೀನಿ. ಆಯಿತು ಸರ್. ಏನು ಕರ್ಮನ ಏನ. ಆಫೀಸಿಗೆ ಬೇಗ ಹೋಗೋಣ ಅಂದರೆ ಅವತ್ತೇ ಗಾಡಿ ಕೈ ಕೊಡುತ್ತೆ. ನಮ್ಮ ಮ್ಯಾನೇಜರ್ ಬೇರೆ ಚಿಕ್ಕ ಮಕ್ಳಿಗೆ ಬೈದಂಗೆ ಬೈತಾನೆ, ಕೆಟ್ಟ ಬೂತಿ ಮಾಡ್ಕೊಂಡು. ಕಾಯ್ತಾ ಕೂತ್ರೆ ಆಗಲ್ಲ, ಆಟೋದೆಲ್ಲ ಓಡೋಣ ಅನ್ಸುತ್ತೆ. ಇವರು ನಮ್ಮ ಅಪ್ಪನ? ನಮ್ಮ ಅಪ್ಪ ಯಾಕೆ ಆಟೋ ಓಡಿಸ್ತಾರೆ? ಆದರೂ ಅವ್ರ ಥರನೇ ಇದ್ದಾರಲ್ಲ. ಪ್ರಪಂಚದಲ್ಲಿ ಒಬ್ಬರ ಥರ 7 ಜನ ಇರ್ತಾರೆ ಅಂತಾರಲ್ಲ, ಹಾಗೆ ಇವ್ರು ಇರ್ಬೋದಾ? ಇಲ್ಲ, ಇವ್ರು ನಮ್ಮ ಅಪ್ಪನೇ ಅನಿಸ್ತಿದೆ. ನಾನೇ ಅನಿಸ್ಬಿಟ್ಟ ಗುರು. ತಿಂಡಿ ತಿನ್ನಕ್ಕೆ ಹೋದ್ ನಾನು. ಪ್ರಗತಿ ಬಡಾವಣೆ 5th ಬ್ಲಾಕ್. ಹತ್ತಿ ಸರ್. ಹಾಂ, ಸಂತೋಷ್ ನೋಡಿದ್ರೆ ಏನ್ ತಿಳ್ಕೊತಿದ್ನೋ ಏನೋ. ಸದ್ಯ ಮಾಸ್ಕ್ ಹಾಕೊಂಡಿದ್ದು ಸರಿ ಹೋಯ್ತು. ಏನ್ ಸರ್, ಏನೋ ಟೆನ್ಷನ್ ಇರಂಗಿದ್ದೀರಾ? ಯಾಕೆ ಆ ಟೆನ್ಷನ್ ಹೇಳ್ಬಿಟ್ರೆ ನೀನು ಸಾಲ್ವ್ ಮಾಡ್ಬಿಡ್ತೀಯ ಗುರು. ಬೇಗ ಹೋಗುರು, ನನ್ನ ಟೆನ್ಷನಲ್ಲಿ ನಾನಿದ್ದೀನಿ. ಇವನು ಬರ ಮೀಟ್ರ್ ಕರೆಕ್ಟ್ ಹಾಕಿದೆ ಹಂಗೆ, ಆಮೇಲೆ ಜಾಸ್ತಿ ತಗೊಂಡ್ಬಿಡ್ಬೇಡ. ಇಲ್ಲ ಸರ್, ಮೀಟ್ರ್ ಎಷ್ಟು ತೋರ್ಸುತ್ತೆ ಅಷ್ಟು ಕೊಟ್ರೆ ಸಾಕು ಸರ್ ನಮಗೆ. ಮೀಟ್ರಲ್ಲೇ ಜಾಸ್ತಿ ತೋರಿಸೋ ಥರ ಮಾಡ್ಕೊಂಡಿರ್ತೀರಲ್ಲ ಸರ್. ಟೆನ್ಷನಲ್ಲಿ ಏನೇನೋ ಮಾತಾಡಬೇಡಿ. ನೀವು ಹೇಳ್ತಾರಲ್ಲ, ಬೆಳೆ ಇದ್ ಕಡೆ ಕಳೆ ಇರುತ್ತೆ ಅಂತ, ಹಂಗೆ ಕೆಲವ್ರು ಇರ್ತಾರೆ ಸರ್. ಏನು ಮಾಡೋಕ್ಕಾಗುತ್ತೆ? ಚೆನ್ನಾಗಿ ಮಾತಾಡ್ತೀಯ ಗುರು ನೀನು. ಇದು ಈ ಶ್ರೀನಿವಾಸ್ ಅಂತ ಒಬ್ರು ಆಟೋ ಓಡಿಸ್ತಾರೆ, ಗೊತ್ತಾ ನಿಂಗೆ? ಇಲ್ಲ ಸರ್. ಯಾಕೆ? ಅವರು ನಮ್ಮಪ್ಪ ವೆಂಕಟೇಶ್ವರ ಮೋಟಾರ್ಸ್ನಲ್ಲಿ ಕೆಲಸ ಮಾಡ್ತಿದ್ರು. ಮೊನ್ನೆ ಈ ಆಟೋ ಡ್ರೈವರ್ ಡ್ರೆಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ನ ಹಾಕ್ಕೊಂಡಿದ್ದಾರೆ. ಅದು ಯಾರೋ ದುಡ್ಡು ಬಿಟ್ಟು ಹೋಗಿದ್ರಂತೆ, ಇವರು ತಗೊಂಡು ವಾಪಸ್ ಕೊಟ್ಟಿದ್ದಾರೆ. ಅವಾಗ ತೆಗೆಸ್ಕೊಂಡಿದ್ದು ಫೋಟೋ ಇದೆ. ಅಲ್ಲ ನೋಡಿ ಅಪ್ಪಂದ್ರು ಎಂಥ ಕೆಲಸ ಮಾಡ್ತಾರೆ ಅಂತ. ನಮ್ಮ ಮರ್ಯಾದೆ ಹೋಗುವಂಥ ಕೆಲಸ ಮಾಡ್ತಿದ್ರು. ಮರ್ಯಾದೆ ಅಂತಾರೆ, ನಮ್ಮ ಮರ್ಯಾದೆ ತೆಗ್ದಿದ್ದಾರೆ. ಇದು ಸರಿನಾ ಸರ್? ಆಟೋ ಓಡಿಸೋದು ಮರ್ಯಾದೆ ಹೋಗುವಂಥ ಕೆಲಸ ಏನಲ್ವಲ್ಲ ಸರ್? ನೀನು ಮುಂಚೆಯಿಂದ ಆಟೋ ಓಡಿಸಿದ್ಯಾ ಅನ್ಸುತ್ತೆ, ಅದಕ್ಕೆ ನಿನಗೇನು ಅನ್ಸಲ್ಲ ಗುರು. ನಮ್ಮಪ್ಪ ಒಳ್ಳೆ ಕೆಲಸದಲ್ಲಿದ್ದರು, ಅದನ್ನು ಬಿಟ್ಟು ಈಗ ಆಟೋ ಓಡಿಸಿದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ ಹೇಳು? ನನಗೇನೋ ತಪ್ಪು ಅನ್ನಿಸ್ತಿಲ್ಲ ಸರ್. ಪಾಪ ಅವರು ಯಾವ ಕಾರಣಕ್ಕೆ ಕೆಲಸ ಬಿಟ್ಟಿರ್ತಾರೋ, ಯಾಕೆ ಈಗ ಆಟೋ ಓಡಿಸ್ತೀಯಾರೋ ಅದನ್ನೆಲ್ಲ ತಿಳ್ಕೊಳ್ಳೋದೆ ನೀವು ಹಿಂಗೆ ಮಾತಾಡೋದು ತಪ್ಪು ಸರ್. ಅವರೇನು ಸುಮ್ಮನೆ ಮನೇಲಿ ಕೂತ್ಕೊಂಡಿಲ್ವಲ್ಲ, ದುಡ್ಡು ತಿಂತಿದ್ದಾರೆ. ಅಪ್ಪ ಬೇರೆ ಅಂತೀರಾ, ಅಪ್ಪನಿಗೆ ಹಿಂಗೆಲ್ಲ ಮಾತಾಡ್ಬೋದಾ ಸರ್? ಬರೀ ಅಪ್ಪ ಅನ್ಸ್ಕೊಂಡ್ರೆ ಸಾಲದು ಗುರು. ಅಪ್ಪ ಅನ್ಸ್ಕೊಂಡು ಹುಡ್ಸ್ಬಿಟ್ರೆ ಎಲ್ಲ ಕೆಲಸ ಮುಗ್ದೋಗಲ್ಲ. ಏನೋ ಸ್ವಲ್ಪ ಆಸ್ತಿ ಬಾಸ್ತಿ ಮಾಡಿಡ್ಬೇಕು. ಬರೀ ಅವ್ರು ಹೇಳಿದ್ದನ್ನೇ ಕೇಳೋದಾಯ್ತು. ನಮ್ಮ ಇಷ್ಟ ಏನು ಅಂತ ಅವ್ರು ಕೇಳ್ಬೇಕು ತಾನೆ. ಏನು ಮಾಡಲ್ಲ.
ಹುಟ್ಟಿದಾಗಿಂದ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದೇ ಆಗೋಗಿದೆ. ಅಪ್ಪ ಅಂತೆ ಅಪ್ಪ, ಅಪ್ಪ ಅನ್ನೋ ಹೆಸರಿಗೆ ಕಳಂಕ ಗುರು. ನಿಮ್ಮಪ್ಪ ಹೀಗೆ ಮಾಡಿದ್ರೆ ನಿನಗೂ ಈ ಕಷ್ಟ ಏನು ಅಂತ ಗೊತ್ತಾಗಿರೋದು. ಸುಮ್ಮನೆ ಏನಾರ ಮಾತಾಡ್ತೀಯ ಗುರು ನೀನು. ಅಲ್ಲ ನಿಲ್ಸ್ಕೊಳ್ಳಿ. ಎಷ್ಟಾಯ್ತು ಗುರು? ಅಲ್ಲಿಂದ ಇಲ್ಲಿಗೆ ಇಷ್ಟೊಂದು ಆಯ್ತಾ? ಇದೇನು ಮೀಟ್ರ್ ಎಲ್ಲ ಮೋಟ್ರಾ? ಬ್ಲೇಡ್ ಆಗಕ್ಕೆ ರೆಡಿ ಇರ್ತೀರ? ಹಾಂ ಗುರು, ತಲೆ ಕೆಟ್ಟೋಗಿದೆ ಗುರು. ನಮ್ಮಪ್ಪ ಬಂದ್ಮೇಲೆ ಕೇಳ್ತೀನಿ ಯಾಕೆ ಹಿಂಗೆ ಮಾಡಿದೆ ಅಂತ. ಬರ್ಲಾ ಗುರು? ಸರ್ ಒಂದು ನಿಮಿಷ. ಏನು ಗುರು? ಚಿನ್ನುಮರಿ, ಅರೆ ಮನೆಯಿಂದ ಹೊರಗೆ ಹೋಗಲ್ಲ ಅಂತ ಹೇಳಿದ್ರಿ, ಹೊರಗಡೆಯಿಂದ ಯಾರನ್ನು ಮನೆ ಒಳಗೆ ಬಿಡಲ್ಲ ಅಂತಲೂ ಹೇಳಿದ್ರಿ. ಈಗ ಹೊರಗೆ ಹೋಗಿದ್ದೀರಲ್ಲ, ತಪ್ಪಲ್ವಾ? ರೀ, ಅದು ಬೇರೆ ಯಾರು ಆಗಿದ್ದಿದ್ರೆ ನಾನೇನು ಹೋಗ್ತಿರ್ಲಿಲ್ಲ. ಅದು ಇವ್ರು ನಮಗೆ ಜಮೀನು ಕೊಟ್ಟವರು, ಅದಕ್ಕೋಸ್ಕರ ಯಾರಿರ್ಬೋದು ಅನ್ನೋ ಕುತೂಹಲದಿಂದ ಹೋದೆ ಅಷ್ಟೇ. ಕುತೂಹಲ? ಇವತ್ತು ಇವ್ರನ್ನ ನೋಡಬೇಕು ಅನ್ನೋ ಕುತೂಹಲ ಹೊರಗೆ ಹೋಗಿದ್ದೀರಿ, ನಾಳೆ ಇನ್ನೆಲ್ಲ ನೋಡಬೇಕು ಅನ್ಸುತ್ತೆ, ಮತ್ತೆ ಹೊರಗೆ ಹೋಗ್ತೀರಾ? ನೋಡಿ, ನೀವು ಹೊರಗೆ ಹೋದಾಗ ನಿಮ್ಗೆ ಏನಾದರೂ ಆಗಿಬಿಟ್ರೆ ನಾನು ಏನು ಮಾಡಲಿ? ನನಗೆ ನೀವು ಮುಖ್ಯ ಜಾನ್ವಿ ಅವರೇ. ಅದಕ್ಕೋಸ್ಕರ ನಿಮ್ಮನ್ನು ಸೇಫಾಗಿಡಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೀನಿ ತಾನೆ. ನೀವು ಹೀಗೆ ಮಾಡಿದ್ರೆ ಹೇಗೆ? ನಂಗೆ ಗೊತ್ತು ರೀ, ಆದರೆ ಅವ್ರು ತುಂಬ ಒಳ್ಳೆಯವರು. ನಿಮ್ಮನ್ನ ಹೇಗೆಲ್ಲ ನೋಡ್ಕೊಂಡ್ರು ಅಂತ ನೀವು ಹೇಳ್ತಿದ್ರಿ ಅಲ್ವಾ. ಅಂಥವ್ರು ಮನೆ ಬಾಗಿಲು ತನಕ ಬಂದಾಗ ಸತ್ಕಾರ ಮಾಡದೆ ಹೋದರೆ ನೀವೆಲ್ಲಿ ಬೇಜಾರು ಮಾಡ್ಕೋತೀರಾ ಅಂತ ಹೋದನೆ ಹೊರತು ಬೇರೆ ಇನ್ನೇನು ಕಾರಣ ಇಲ್ಲ. ಚಿನ್ನುಮರಿ, ಬಂದವ್ರು ಯಾರು ಅಂತಲೇ ನಿಮ್ಗೆ ಗೊತ್ತಿರಲಿಲ್ಲ, ಅಂದಮೇಲೆ ಅವ್ರು ಒಳ್ಳೆಯವರ ಕೆಟ್ಟವರ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಡೇ, ನರಸಿಂಹಯ್ಯನವ್ರ ಮನೆಯವರು ಒಳ್ಳೆಯವರು ಇರ್ಬೋದು, ಆದರೆ ಪಾರ್ಸಲ್ ಕೊಡೋಕೆ ಬಂದವ್ರು ಯಾರು ಅಂತಲೇ ಗೊತ್ತಿಲ್ಲದೆ ಹೇಗೆ ಜಡ್ಜ್ ಮಾಡ್ತೀರಿ ನೀವು? ನಾವು ಯಾರನ್ನೂ ಭೇಟಿ ಮಾಡಿದ ಮೇಲೆ ಅವ್ರ ನಡವಳಿಕೆ ಮೇಲೆ ಅವ್ರು ಒಳ್ಳೆಯವರ ಕೆಟ್ಟವರ ಅಂತ ನಾವು ಡಿಸೈಡ್ ಮಾಡ್ತೀವಿ ಅಲ್ವಾ? ಮುಂದಿನ ಸಲ ಹೀಗೆ ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಬಂದರೆ ನನಗೊಂದು ಫೋನ್ ಮಾಡಿ, ನಾನು ವಿಚಾರಿಸಿ ತಿಳ್ಕೊತೀನಿ, ಆಮೇಲೆ ನೀವು ಒಳಗೆ ಕರೆಯೋರಂತೆ. ಅದೇ ಥರ ಮಾಡೋಕ್ಕೆ ಹೋಗಬೇಡಿ. ಸರಿ ರೀ. ಊಟ ಮಾಡಿ. ಸಿದ್ದು, ಯಾಕಿಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಇನ್ನೇನು ಆಯ್ತದ ಅದಕ್ಕೆ? ಯಾರ ಜೊತೆ ಹೋಗೋದಕ್ಕೆ ಇಷ್ಟ ಇಲ್ವೋ ಅವ್ರ ಜೊತೆನೆ ಹೋಗಿ ಬಂದ್ರೆ ಇನ್ನೇನು ಆಗ್ಬೇಡ ಹೇಳಿ. ಅಲ್ಲ, ಇವ್ರು ನಾನು ಯಾಕೆ ಅರ್ಥನೆ ಮಾಡ್ಕೋತಿಲ್ಲ? ಏನಾದರೂ ಒಂದು ಹುಡುಕ್ತಾನೆ ಇರ್ತಾರೆ. ಇದೆಲ್ಲ ಇವ್ರ ತಲೆಗೆ ಹೆಂಗೆ ಬರ್ತಾ ಇದೆ ಅಂತಲೂ ಗೊತ್ತಾಗ್ತಿಲ್ಲ. ನಂಗಂತೂ ಅವ್ರ ಜೊತೆ ಹೋಗೋಕೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಅದಕ್ಕೆ ಇದರಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡಿ ತಲೆ ಕೆಟ್ಟೋಗ್ಬಿಡ್ತಾ ಇದೆ. ಹಾಗೆ ಅಂತ ನೀವು ಪೂರ್ವಿ ಜೊತೆ ಹೋಗದೇ ನಿರ್ಧಾರ ಎಲ್ಲ ಮಾಡಿಬಿಡ್ಬೇಡಿ. ಯಾಕಂದರೆ ಆಲ್ರೆಡಿ ನೀವು ಅವಳನ್ನ ಲವ್ ಮಾಡ್ತಾ ಇರೋ ಥರ ನಾಟಕ ಬೇರೆ ಮಾಡ್ತಿದ್ದೀರಾ. ಈ ವಿಚಾರ ಎಲ್ಲ ಅವಳಿಗೆ ಗೊತ್ತಾದರೆ ಅವಳ ಮನ್ಸಿಗೆ ಬೇಜಾರಾಗುತ್ತೆ. ಆಮೇಲೆ ಅವಳು ಬಂದು ಮನೆಯವ್ರ ಹತ್ರ ಏನಾದರೂ ಹೇಳಿದ್ರೆ ಮನೆಯವ್ರ ಮನ್ಸಿಗೂ ಬೇಜಾರಾಗುತ್ತೆ. ಅಲ್ಲ, ಬೈ ಚಾನ್ಸ್ ಮನ್ಸಿಗೆ ಬೇಜಾರಾದರೂ ಪರವಾಗಿಲ್ಲ, ಮತ್ತೆ ಅನುಮಾನ ಏನಾದರೂ ಶುರು ಆದರೆ ಈಗಷ್ಟೇ
ಎಲ್ಲ ಸರಿ ಹೋಗಿದೆ ಅಂತ ಅಂದ್ಕೊಂಡಿದ್ದಾರೆ ಮನೆಯವರು. ಮತ್ತೆ ಅನುಮಾನದ ಹುಳ ಅವ್ರ ತಲೆಗೆ ಬಿತ್ತು ಅಂತ ಅಂದರೆ ನಿಮಗೆ ಕಷ್ಟ ಅಲ್ವಾ? ಅಯ್ಯೋ, ಇವಾಗ ನನ್ಗೆ ಏನು ಮಾಡಬೇಕು ಅಂತ ಅರ್ಥ ಆಯ್ತಲ್ಲ ಅದಕ್ಕೆ. ಅದೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ನಾನಿಲ್ಲಿ ಇಲ್ವಾ ಸಿದ್ದು? ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಸುಮ್ಮನೆ ಅವಳ ಜೊತೆ ಹೋಗಿ ಬನ್ನಿ. ಸಿದ್ದು, ನೀನು ಅವಳ ಜೊತೆ ಹೋಗಬೇಕು, ಅದೇ ಅವಳು ನಿನ್ನ ನಂಬ್ತಾ ಹೋಗಬೇಕು. ಆ ನಂಬಿಕೆಯಲ್ಲೇ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಬೇಕು. ಕೊನೆಗೆ ನೀನು ಅವಳಿಗೆ ಕೈ ಕೊಟ್ಟಾಗ ಅದು ನಿನ್ನ ಭವಿಷ್ಯದಲ್ಲಿ, ಪಾಪ ನಮ್ಮ ಮಾವನ ಭವಿಷ್ಯದಲ್ಲಿ ದೊಡ್ಡ ಹೊಡೆತ ಬೀಳಬೇಕು. ಆಗ ನೀವೆಲ್ಲರೂ ಒದ್ದಾಡೋದನ್ನ ನೋಡಬೇಕು ಅನ್ನೋದೇ ನನ್ನ ಆಸೆ. ಇಷ್ಟು ಪುಟ್ಟ ಆಸೆ ನೀನು ನೆರವೇರಿಸದೇ ಇದ್ರೆ ಹೇಗೆ ಹೇಳು? ಈ ಕ್ಷಣದಿಂದ ಮಗುನ ತೂಗೋಳು ನಾನೇ, ಅದನ್ನ ಚಿವುಟೋಳು ನಾನೇ. ಏಯ್, ಇನ್ನ ಕೂತ್ಕೊಳ್ಳ. ಅಪ್ಪ, ಕೆಲಸ ಮುಗೀತಾ? ಹಾಂ, ಆಯ್ತಪ್ಪ. ಇವತ್ತು ಎಷ್ಟು ಕಲೆಕ್ಷನ್ ಆಯ್ತಪ್ಪ? ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ರಿ? ಇವತ್ತು ಎಷ್ಟು ಕಲೆಕ್ಷನ್ ಆಯ್ತು ಹೇಳಿ. ಸಂತೋಷ, ಏನ ಮಾತಾಡ್ತಿದ್ಯಾ? ನಿಮ್ಮ ಯಜಮಾನ್ರು ಕೈ ತುಂಬಾ ಸಂಬಳ ಬರೋ ಕೆಲಸನ ಬಿಟ್ಟು ಆಟೋ ಓಡಿಸ್ತಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ರೀ, ಏನ್ರಿ ಇದು? ಬೆಳಿಗ್ಗೆಯಿಂದನೂ ಇದೇ ವಿಚಾರ ಮಾತಾಡ್ತಿದ್ದೀರಾ ನೀವಿಬ್ರು? ಮಾವ ಯಾಕ್ರಿ ಆಟೋ ಓಡಿಸ್ತಾರೆ? ನೀವು ಯಾರನ್ನೋ ನೋಡ್ಕೊಂಡು ಮಾವ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಇಲ್ಲ ಅದೇ, ಅಣ್ಣ ಹೇಳ್ತಾ ಇರೋದು ನಿಜ. ನಾನು ಆ ಪೋಸ್ಟನ್ನು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ, ಆಗಲೇ ನಂಗೆ ಗೊತ್ತಾಗಿದ್ದು ಅಪ್ಪ ಆಟೋ ಓಡಿಸ್ತಿದ್ದಾರೆ ಅಂತ. ಹರಿ, ಮೇ ಬಿ ನೀನು ಅದು ಬೇರೆ ಪೋಸ್ಟ್ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ? ಮಿಸ್ಟೇಕು ಇಲ್ಲ, ಏನೂ ಇಲ್ಲ. ತೋರಿಸ್ತೀನಿ ರೀ. ನೋಡಿ. ಮಾವ, ಇದು ನಿಜನಾ? ನೀವು ಆಟೋ ಓಡಿಸ್ತಾ ಇದ್ದೀರಾ? ಅಪ್ಪ, ಅಣ್ಣ ಹೇಳ್ತಿರೋದು ಈ ಫೋಟೋಲಿರೋದು ನೀನೇನಾ? ನೀನು ಆಟೋ ಓಡಿಸ್ತಿದ್ಯಪ್ಪ? ಹೌದಮ್ಮ, ನಾನು ಆಟೋ ಓಡಿಸ್ತಾ ಇದ್ದೀನಿ. ಅಂದ್ರೆ ಇರೋ ಕೆಲಸ ಬಿಟ್ಟು ಆಟೋ ಓಡಿಸ್ತಾ ಇದ್ದೀರಾ? ಅಪ್ಪ ಹೇಳಿ, ಯಾಕಪ್ಪ ಕೆಲಸ ಬಿಟ್ರಿ? ಏನಾಯ್ತು ಅಂಥದ್ದು? ನಾನು ಕೆಲಸ ಬಿಟ್ಟಿದ್ದಲ್ಲಪ್ಪ, ವಯಸ್ಸಾಯ್ತು ಅಂತ ಕಾರಣ ಕೊಟ್ಟು ಕೆಲಸದಿಂದ ತೆಗೆದು ಹಾಕಿದ್ರು. ರಿಟೈರ್ಮೆಂಟ್ಗಿಂತ ಮೊದಲೇ ಕೆಲಸದಿಂದ ತೆಗೆದು ಹಾಕಿದ್ರಿಂದ ಬೇರೆ ದಾರಿ ಇಲ್ಲದೆ ಆಟೋ ಓಡಿಸ್ತಾ ಇದ್ದೆ.
ಇದನ್ನ ನಮ್ಮ ಹತ್ರ ಮುಂಚೆ ಯಾಕೆ ಹೇಳಿಲ್ಲ? ಈ ರೀತಿ ಆಟೋ ಓಡಿಸಿ ನಮ್ಮ ಮರ್ಯಾದೆ ಕಳಿಬೇಕು ಅಂತನಾ? ಸಾಲದಕ್ಕೆ ನಾನು ಇವತ್ತು ನಿಮ್ಮ ಆಟೋದಲ್ಲೇ ಬಂದೆ. ರೀ ಅವ್ರು ಹೇಳ್ತಿದ್ದಾರೆ ತಾನೆ ನಾನು ನನಗೆ ಕೆಲಸ ಬಿಟ್ಟಿಲ್ಲ, ಕಂಪ್ನಿ ತೆಗೆದು ಹಾಕಿದೆ ಅಂತ. ಮತ್ತೆ ಯಾಕ್ರಿ ಕೂಗಾಡ್ತೀರಾ? ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೆ. ಹೇಳಮ್ಮ, ಅವ್ರ ಕೆಲಸ ಹೋಗಿದ್ದು ನಿನ್ಗೆ ಗೊತ್ತಿತ್ತಾ? ಅವ್ರು ಆಟೋ ಓಡಿಸಿದಾರೆ ಅಂತ ನಿನ್ಗೆ ಗೊತ್ತಿತ್ತಾ?